ಹಾಯ್ ವೀಕ್ಷಕರಿಗೆ, ಬನ್ನಿ ಇವತ್ತು ನಾನು ಅವಲಕ್ಕಿ ಪುಳಿಯೋಗರೆ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಹಾಯ್ ವೀಕ್ಷಕರೇ, ಬನ್ನಿ ಇವತ್ತು ನಾನು ನಿಮಗೆ ಪುಳಿಯೋಗರೆ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳಿಕೊಡುತ್ತೇನೆ. ನೆನೆಸಿರೋದು ಅವಲಕ್ಕಿಯನ್ನು ಮೂರನ್ನು ನಾನು ನೆನೆಸ್ಕೊಂಡಿರೋದು ಅವಲಕ್ಕಿವು ಸರಿ ತೆಗೆದುಕೊಳ್ಳಿ. ಈಗ ನಂತರ ಶೇಂಗಾಕಾಳು, ಪುಳಿಯೋಗರೆ ಪುಡಿ, ಪುಳಿಯೋಗರೆ ಖಾರ ಪುಡಿ ಮೊದಲಿಗೆ ಶೇಂಗಾಕಾಳನ್ನು ಹಾಕ್ಕೊಳ್ಳೋಣ. ಅದಕ್ಕೆ ರೆಸಿಪಿ ಯಾವಾಗಲೂ ಎಣ್ಣೆಯಲ್ಲಿ ಹುರಿದುಕೊಳ್ಳಿ. ಮತ್ತು ಒಂಚೂರು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಪುಳಿಯೋಗರೆ ಪುಡಿ ಹಾಕಿಕೊಳ್ಳೋಣ. ಎರಡು ಖಾರ ಒಂದು ಸ್ಪೂನು ನಮಗೆ ಖಾರ ಎಷ್ಟು ಬೇಕು ಅಷ್ಟು ಒಂದು ಸ್ಪೂನ್, ನಾಲ್ಕೊಂಡಿರೋ ಒಂದು ಸ್ಪೂನು, ಒಂದು ಸ್ಪೂನ್ ಉಪ್ಪು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಕಿ ಕಲಿಸ್ಕೊಂಡೆ. ನಾವು ಸೈಡ್ನಲ್ಲಿ ನೆನೆಸ್ಕೊಂಡಿರೋ ಅವಲಕ್ಕಿಯನ್ನು ಹಾಕಿಕೊಳ್ಳೋಣ. ಪುಳಿಯೋಗರೆ ಪುಡಿಗೆ ಅವಲಕ್ಕಿಯನ್ನು ಹಾಕ್ತಿದ್ದೆ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಕಿ ಕಲಿಸ್ತೀನಿ. ಮಕ್ಕಳಿಗಾದರೆ ನಾವು ಅದೇ ಪುಡಿಯಿಂದ ಹಾಕಿಕೊಳ್ಬೋದು. ನಾವು ಜಾಸ್ತಿ ಜನ ಮೇಲುಗಡೆ ಈ ಥರ ಶೇಂಗಾಕಾಳು ಅದಕ್ಕೆ ಮಾಡಿಕೊಳ್ಬೋದು. ಚೆನ್ನಾಗಿರುತ್ತೆ. ರೈಸಿಗೆ ಹಾಕಿ ಟಿಫನ್ ಬಾಕ್ಸ್ ಬೇಡ ಮಾಡಿ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅವಲಕ್ಕಿಯನ್ನು ಬರ್ತದೆ ಅವು ನೀಟಾಗಿ ಕೊಡ್ತಾರೆ. ನಾವು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್. ನಾವು ಮುದ್ದೆ ಮಾಡಿ ಹಿಂದಿದ್ರೆ ಅದು ಮುದ್ದೆನೇ ಆಗುತ್ತೆ. ನೀವು ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕಿಕೊಳ್ಳಬಹುದು, ಕಮ್ಮಿ ಹಾಕಿಕೊಳ್ಳಬಹುದು. ಸ್ವಲ್ಪ ಮಸಾಲ ಚೆನ್ನಾಗಿ ಕಲಿಸ್ಕೊಳ್ಳಿ. ರೆಡಿ ಆಯಿತು. ಇದೇ ನೋಡಿ ರೆಡಿ ಪುಳಿಯೋಗರೆ ಅವಲಕ್ಕಿ ಪುಳಿಯೋಗರೆ. ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.